I'm not. So first of all, very good morning to all. And some people has requested me to repeat the algorithm bisection method. Okay. The request of few people, so I'm repeating the bisection method algorithm. The thing is, once you understand the algorithm of bisection method, the problem will become easy. So some 2 to 3 people have said me to repeat the bisection algorithm. So I'm repeating the bisection algorithm. Okay. So fine, everyone clear with fine with the repetition. ಯಾರಿಗೆ ತಿಳಿದಿಲ್ಲ ಅವರ ತಿಳ್ಕೊರಿ. ಓಕೆ, ತಿಳಿದವರು ಒಂದು ಸ್ವಲ್ಪ ಜಸ್ಟ್ ರಿವಿಷನ್ ಆಗ್ತದೆ, ನೀವು ನೋಡ್ಕೊರಿ. ಓಕೆ, ಯಾಕಂದ್ರೆ ಅಲ್ಗದಮ್ ತಿಳಿದಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ಹೋಗಾಕು ಸರಿ ಆಗಂಗಿಲ್ಲ. So I'm just repeating the algorithm of bisection method today's class. Okay, so we'll go for that. Okay, so we'll start with the bisection method algorithm. Okay, we'll go for stepwise. Okay, the first step in here, nodri, decide initial values for x1 and x2 and stop criterion E. Okay, so in here, first now x1 ಮತ್ತು x2 initial values na decide ಮಾಡ್ರಿ ಅಂತ ಹೇಳ್ತಾನೆ. ಅಂದ್ರೆ we have to assume in the definition of iteration method, it may be either bracketing method or open end method. Okay, bracketing method irbodu, open end method irbodu. We have seen that we have to take the assumption, initial values na assumption ಮಾಡ್ಬೇಕಂತ ನೋಡಿದ್ವಿ. ನೆನಪದ definition of iterative method. ಬೋರ್ಡ್ ಉಲ್ಟಾ ಮೀನ್ಸ್ ಬೋಲ್ಡ್ ಕ್ರಾಸ್ ಆಗ್ಯದೇನ? Okay. Yes, everyone remember the definition of iterative method? Iterative method definition ಏನ್ ಹೇಳ್ಕೊಡ್ತದೆ ಅಂತಂದ್ರೆ, ಫಸ್ಟ್ ವಿ ಹ್ಯಾವ್ ಟು ಇನಿಷಿಯಲೈಸೇಷನ್ ವ್ಯಾಲ್ಯೂಸ್ ಏನ್ ಮಾಡ್ಬೇಕು, ಅಸ್ಯೂಮ್ ಮಾಡ್ಬೇಕು ಅಂತ ಹೇಳ್ತಾನೆ. ನೆನಪದ? Please reply. Everyone Yes, ma'am. remember the definition of iterative method? ನೆನಪಿಲ್ಲ? ಅದೇ ರೀ ಮೇಡಮ್. ಏನಾತ? ನೆನಪದ ರೀ. ನೆನಪದ. Okay, others? Please reply. Everyone remember the definition of iterative methods? There are 2 types ಬರ್ತಾವ, Yes, bracketing ma'am. method, open end method ಅಂತ. Okay. ಸೊ ಎರಡು ಮೆಥಡ್ ಒಳಗೆ ಏನ್ ಮಾಡಕತ್ತಾನ, ಹಿ ಇಸ್ ಇನಿಷಿಯಲೈಸಿಂಗ್ ಅಸ್ಯೂಮ್ಷನ್ ಮಾಡತ್ತಾನ. ಅಂದ್ರೆ ಇನಿಷಿಯಲ್ ವ್ಯಾಲ್ಯೂಸ್ ಏನದ ಅಸ್ಯೂಮ್ಷನ್ ಮಾಡಿ ತಗೋಕತ್ತಾನ. ಓಕೆ, ಸೊ ಆಸ್ bisection method comes under the iterative method. Okay, ಯಾವ್ದದ ಇದು? ಬ್ರಾಕೆಟಿಂಗ್ iterative method ಅದ. ಓಕೆ, ಸೊ ಬ್ರಾಕೆಟಿಂಗ್ iterative method ಇದ್ರ ಸಲಾಗ ಫಸ್ಟ್ ನಾವ್ ಏನ್ ಮಾಡ್ತೀವಿ ಇಲ್ಲಿ, 2 values ನ ಅಸ್ಯೂಮ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ದ ಫಸ್ಟ್ ಸ್ಟೆಪ್ ಇಸ್, ದ ಸ್ಟೆಪ್ 1 is decide initial values for x1 and x2 and stopping criterion E. Okay, so ಏನದ ಫಸ್ಟ್ ಸ್ಟೆಪ್, ಸ್ಟಾರ್ಟ್ ಮೆಥಡ್ ಅಂಡ್ ಸ್ಟಾಪ್ ಮೆಥಡ್ ನೋಡಿದ್ರಿ. ಸ್ಟಾರ್ಟ್ ಕ್ರೈಟೇರಿಯಾ ಮತ್ತೆ ಸ್ಟಾಪಿಂಗ್ ಕ್ರೈಟೇರಿಯಾ ನೋಡಿದ್ರಿ, ಕರೆಕ್ಟ್? ಆಫ್ಟರ್ ಡೆಫಿನೇಷನ್ ಆಫ್ ಇಟರೇಟಿವ್ ಮೆಥಡ್ಸ್ ವಿ ಹ್ಯಾವ್ ಸೀನ್ ದಟ್ ಸ್ಟಾರ್ಟಿಂಗ್ ಕ್ರೈಟೇರಿಯಾ ಮತ್ತೆ ಸ್ಟಾಪಿಂಗ್ ಕ್ರೈಟೇರಿಯಾ ನೋಡಿದ್ವಿ. ಸೊ ಸ್ಟಾರ್ಟಿಂಗ್ ಕ್ರೈಟೇರಿಯಾ ಅಂತಂದ್ರೇನು, ಇನಿಷಿಯಲ್ ವ್ಯಾಲ್ಯೂಸ್ ನಾವು ಅಸ್ಯೂಮ್ಷನ್ ಮಾಡ್ಬೇಕು. ಸೊ ಫಸ್ಟ್ ಏನ್ ಮಾಡಂತ ನಮ್ಮ ಫಸ್ಟ್ ಸ್ಟೆಪ್, ಡಿಸೈಡ್ ಇನಿಷಿಯಲ್ ವ್ಯಾಲ್ಯೂಸ್ ಫಾರ್ x1 and x2. x1 ಮತ್ತೆ x2 ದ ಇನಿಷಿಯಲ್ ವ್ಯಾಲ್ಯೂಸ್ ಡಿಸೈಡ್ ಮಾಡ್ರಿ ಅಂತ ಹೇಳ್ತಾನೆ. ದಟ್ ಇಸ್ ನಥಿಂಗ್ ಬಟ್ you have to assume. Okay, so after that ಏನ್ ಹೇಳ್ತಾನ, ಸ್ಟಾಪಿಂಗ್ ಕ್ರೈಟೇರಿಯಾನು ನಾವೇ ಅಸ್ಯೂಮ್ ಮಾಡ್ಬೇಕು. ನೋಡ್ರಿಲ್ಲ, ಸ್ಟಾಪಿಂಗ್ ಕ್ರೈಟೇರಿಯಾನು
ನಾವೇ ಅಸ್ಯೂಮ್ ಮಾಡ್ಬೇಕು. ಸೊ ಅವ ಡೆಫಿನೇಷನ್ ಆಫ್ ಸ್ಟಾಪಿಂಗ್ ಕ್ರೈಟೇರಿಯಾ ಒಳಗೆ ಏನ್ ನೋಡಿದ್ವಿ ಅಂದ್ರೆ ನಮ್ದು ಒಂದು ಪ್ರಾಬ್ಲಮ್ ಅಥವಾ ಒಂದು ಅಲ್ಗಾರಿದಮ್ ಅಥವಾ ಒಂದು ಪ್ರೋಗ್ರಾಮ್ ಯಾವಾಗ ಸ್ಟಾಪ್ ಆಗ್ತದೆ ಅಂತಂದ್ರ ಒಂದು ಎರರ್ ಬಂತಂದ್ರೆ ಸ್ಟಾಪ್ ಆಗ್ತದೆ, ಒಂದು ವಿ ಹ್ಯಾವ್ ಗಾಟ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಬಂತಂದ್ರೆ ಸ್ಟಾಪ್ ಆಗ್ತದೆ, ಥರ್ಡ್ ಒನ್ ಈಸ್ ಹಂಗ ಲೂಪಿಂಗ್ ಹಾಕೋದ್ ಹೋದ್ವಿ ಅಂದ್ರೆ ಸ್ಟಾಪ್ ಆಗ್ತದೆ. ಸೊ ಸಮ್ 4 to 5 ಮೆಥಡ್ಸ್ ವಿ ಹ್ಯಾವ್ ಸೀನ್ ಅಥವಾ 4 to 5 ಕ್ರೈಟೇರಿಯಾನ ನಾವು ನೋಡಿದ್ವಿ ಯಾವಾಗ ನಮ್ದು ಪ್ರಾಬ್ಲಮ್ ಸ್ಟಾಪ್ ಆಗ್ತದೆ ಅಂತ. ಸೊ ಇಲ್ಲೇನ್ ಹೇಳಾಗತ್ತಾನಂತಂದ್ರೆ ನಾವು ಫಸ್ಟ್ ಇನಿಷಿಯಲ್ ವ್ಯಾಲ್ಯೂಸ್ ನ ಅಸ್ಯೂಮ್ ಮಾಡ್ಕೋಬೇಕು. ಇಲ್ಲಿ 2 ಇನಿಷಿಯಲ್ ವ್ಯಾಲ್ಯೂಸ್ ತಗೊಂಡಾನ x1 ಮತ್ತೆ x2, ಅದೇನಾಯ್ತು ಸ್ಟಾರ್ಟಿಂಗ್ ಕ್ರೈಟೇರಿಯಾ ಆಯ್ತು. ಓಕೆ, ಸ್ಟಾಪಿಂಗ್ ಕ್ರೈಟೇರಿಯಾನ ನಮಗ್ ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಯಾವಾಗ ಸ್ಟಾಪ್ ಮಾಡ್ಬೇಕಂದ್ರೆ ಎರರ್ ಬಂದ್ರೆ ಸ್ಟಾಪ್ ಮಾಡ್ಬೇಕು, ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಬಂದ್ರೆ ಸ್ಟಾಪ್ ಮಾಡ್ಬೇಕು, ಇಲ್ಲ ಏನಾದ್ರೂ ಸಮಥಿಂಗ್ ಪ್ರಾಬ್ಲಮ್ ಆದ್ರೂ ಸ್ಟಾಪ್ ಮಾಡ್ಬೇಕು. ಸೊ ಅದನ್ನು ಡಿಸೈಡ್ ಮಾಡ್ರಿ ಅಂತ ಹೇಳ್ತಾನೆ. ನಾವ್ ಯಾವಾಗ ಸ್ಟಾಪ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ರಿ ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡಿದ್ವಿ, ಸ್ಟಾರ್ಟಿಂಗ್ ಕ್ರೈಟೇರಿಯಾ ಮತ್ತೆ ಸ್ಟಾಪಿಂಗ್ ಕ್ರೈಟೇರಿಯಾನ ನೋಡಿದ್ವಿ. ಸ್ಟಾರ್ಟಿಂಗ್ ಕ್ರೈಟೇರಿಯಾ ಅಂತಂದ್ರೆ ಇನಿಷಿಯಲ್ ವ್ಯಾಲ್ಯೂಸ್, ಸ್ಟಾಪಿಂಗ್ ಕ್ರೈಟೇರಿಯಾ ಅಂತಂದ್ರೆ ಏನ್ ಕೊಟ್ಟಾನ, ಇ ಅಂತ ಕೊಟ್ಟಾನ. ಓಕೆ, ಸ್ಟಾಪಿಂಗ್ ಕ್ರೈಟೇರಿಯಾ ಇ, ದಟ್ ಈಸ್ ಎಂಡ್. ಓಕೆ, ಸ್ಟಾರ್ಟಿಂಗ್ ಕ್ರೈಟೇರಿಯಾ ಇಸ್ x1 and x2. ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ಸೊ ಅಂಡರ್ಸ್ಟುಡ್ ದ ಫಸ್ಟ್ ಸ್ಟೆಪ್? Please reply. Everyone understood the first step? Yes, I want Yes, to hear ma'am. from everyone. Fast. Don't waste the time. Yes, ma'am. Yes, others? At least raise your hands. At least reply with yes or no. Okay. So fine, then we'll go for the second step here. Second step in here, compute x1 and x2 ante. Okay, so sorry, f1 and f2, the function f1 and f2. So second step is compute f1 equal to f of x1 and f2 equal to f of x2. Okay, so this is the second step. Second step ಏನದ ಅಂತಂದ್ರೆ we have to compute f1 and f2. f1 ಏನದ f of x1 ಅಂತ ಕರಿತೀವಿ, f2 ಏನು f of x2 ಅಂದ್ರೆ function of x1 f1 ಅಂತ ಕರಿತೀವಿ, function of x2 f2 ಅಂತ ಕರಿತೀವಿ. That is the second step. Second step ಏನ್ ಕಂಪ್ಯೂಟ್ ಮಾಡಬೇಕು ನಾವು, f of x1 and f of x2. That is function of x1 is f1, function of x2 is f2. So that is the second step. Second step simple ಅದ. ಏನ್ ಮಾಡ್ತೀರಿ, ಕಂಪ್ಯೂಟ್ ಮಾಡ್ಕೋತಾರೆ ಅಂದ್ರೆ ಇನಿಷಿಯಲೈಸೇಷನ್ ಅಂದ್ರೆ x1 ಗೆ f1 ಹಾಕೋತೀರಿ, x2 ಗೆ f2 ಹಾಕೋತೀರಿ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನ್ ಹೇಳಾಗತ್ತ ನೋಡ್ರಿ. ಥರ್ಡ್ ಸ್ಟೆಪ್ ಸ್ವಲ್ಪ ಲಕ್ಷ ಕೊಡ್ರಿ. ಥರ್ಡ್ ಸ್ಟೆಪ್ ಇಸ್ if f1 into f2 is greater than 0. ಓಕೆ, ಅಂದ್ರೆ ಈಗ ನೀವು ಏನ್ ಕಂಪ್ಯೂಟ್ ಮಾಡ್ಕೊಂಡಿರಿ f1 f2, ಓಕೆ, ಅದು ಗ್ರೇಟರ್ ದನ್ 0 ಆಯ್ತು ಅಂತಂದ್ರೆ, ಓಕೆ, x1 and x2 do not bracket any root and go to step 7. Otherwise continue. Okay, this is the third step here. ಸ್ವಲ್ಪ ಲಕ್ಷ ಕೊಡ್ರಿ. ಥರ್ಡ್ ಸ್ಟೆಪ್ ಏನದ ಅಂದ್ರೆ ನೀವೇನ್ f1 f2 ಕಂಪ್ಯೂಟ್ ಮಾಡಿರಲ್ಲ. ಓಕೆ, ಸೊ f1 and f2 ಏನ್ ಕಂಪ್ಯೂಟ್ ಮಾಡಿರಲ್ಲ ಅದು ಗ್ರೇಟರ್ ದನ್ 0 ಬಂತು ಅಂತಂದ್ರೆ, ಸೊ ಆಲ್ವೇಸ್ ನಮಗ್ ಕಂಡೀಷನ್ ಇದೆ. ಎಲ್ಲಿ ನೋಡಿರಿ ಅಂತಂದ್ರೆ ಬೈಸೆಕ್ಷನ್ ಒಳಗೆ ನಾವು ಕಂಡೀಷನ್ ನೋಡಿದ್ವಿ, ಏನು ಲೆಸ್ ದನ್ ಇರ್ಬೇಕು, ಗ್ರೇಟರ್ ದನ್ ಇರಬಾರ್ದು ಅಂತ ಹೇಳಿ. ಓಕೆ, ಸೊ ನೀವು ಲೆಸ್ ದನ್ ಕಂಡೀಷನ್ ನೋಡ್ಕೊಂಡಿರಿ. ಸೊ ಲೆಸ್ ದನ್ ಇತ್ತಂದ್ರೆ ಅಷ್ಟು ನಮ್ಗೆ ಕಂಪ್ಯೂಟ್ ಮಾಡಕ್ ಬರ್ತದೆ. f1 into f2 ಲೆಸ್ ದನ್ ಇದ್ದಾಗ ಅಷ್ಟು ನಮ್ಗೆ ಕಂಪ್ಯೂಟ್ ಮಾಡಕ್ ಬರ್ತದೆ. ಈಗ f1 into f2 ಗ್ರೇಟರ್ ದನ್ 0 ಬಂತು ಅಂತಂದ್ರ ಅಂದ್ರೆ ಅವಾಗ ನಮಗ ಕಂಪ್ಯೂಟೇಷನ್ ಮಾಡಕ್ ಬರಂಗಿಲ್ಲ. ಅಂದ್ರೆ ನಮ್ಗ ಬ್ರಾಕೆಟ್ ಮೆಥಡ್ ನಿಂತ ಯಾವ್ದು ರೂಟ್ಸ್ ಫೈಂಡ್ ಔಟ್ ಮಾಡಕ್ ಬರಂಗಿಲ್ಲ. ಬ್ರಾಕೆಟ್ ಮೆಥಡ್ ಯಾವಾಗ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಇಫ್ x1 and f2 is less than 0, f1 and f2 less than 0 ಇದ್ರಾಗ ಅಷ್ಟೇ ನಾವು ಬ್ರಾಕೆಟ್ ಮೆಥಡ್ ನಿಂತ ರೂಟ್ಸ್ ನ ಕಂಪ್ಯೂಟ್ ಮಾಡ್ತೀವಿ. ಓಕೆ, ಬಟ್ ಕಂಡೀಷನ್ ಏನಾಗತ್ತದೆ, f1 and f2 is greater than 0 ಆಗತ್ತದ. ಓಕೆ, ಸೊ f1 and f2 is greater than 0 ಆಗತ್ತದ. ಸೊ ನಮಗ ಬ್ರಾಕೆಟ್ ಮೆಥಡ್ ನಿಂತ ಯಾವ್ದು ರೂಟ್ ನ ಫೈಂಡ್ ಔಟ್ ಮಾಡಕ್ ಬರಂಗಿಲ್ಲ. ಅಂದ್ರೆ ಇಲ್ಲೇ ನಮಗ ಬೈ ಸೆಕ್ಷನ್ ಮೆಥಡ್ ಅಪ್ಲೈ ಮಾಡಕ್ ಬರಂಗಿಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಗೋ ಟು ಸ್ಟೆಪ್ 7.
ಸ್ಟೆಪ್ 7 ಏನದ ಎಂಡ್ ಅದ ಅಂದ್ರೆ ನಮ್ಗ ಎಂಡ್ ಮಾಡ್ಬಿಡ್ಬೇಕು ನಮ್ದು ಪ್ರಾಬ್ಲಮ್ ಏನದ ಅಲ್ಲೇ ಎಂಡ್ ಮಾಡ್ಬಿಡ್ಬೇಕು ಓಕೆ ಇಲ್ಲ ಅಂತಂದ್ರ ಅಂದ್ರೆ ಗ್ರೇಟರ್ ದನ್ ಇರೋ ಇಲ್ಲ ಅಂತಂದ್ರೆ ಏನಿರ್ತದೆ ಲೆಸ್ ದನ್ ಇರ್ತದೆ ಸೊ ಅಂದ್ರೆ ಲೆಸ್ ದನ್ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ದ ಸ್ಟೆಪ್ 4 ಕ್ಲಿಯರ್ ಅಬೌಟ್ ದ ಸ್ಟೆಪ್ 3 ಪ್ಲೀಸ್ ರಿಪ್ಲೈ ಎವ್ರಿವನ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಕಂಡೀಷನ್ ಅಂತ ಹೇಳ್ಬೋದು ಆ ಸೆಕ್ಷನ್ ಮೆಥಡ್ ಒಳಗ ಇಂಪಾರ್ಟೆಂಟ್ ಕಂಡೀಷನ್ ಯಾಕಂತಂದ್ರ F1 F2 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಗ್ರೇಟರ್ ದನ್ 0 ಬಂತಂದ್ರೆ ನಮ್ಗೆ ಅಲ್ಲಿ ಕಂಪ್ಯೂಟ್ ಮಾಡಕ್ ಬರಂಗಿಲ್ಲ ಓಕೆ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಮೆಥಡ್ ಅಂತ ಹೇಳ್ಬೋದು ಸೊ ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಥರ್ಡ್ ಸ್ಟೆಪ್ ತಿಳಿತಾ Yes, ma'am. others fast reply fast Yes, ma'am. okay ಉಳ್ಕಿದವ್ರೆ ಇನ್ನಾದ್ರು ಮಂದಿ ಇದ್ದಿಲ್ಲ ವಿನಾಯಕ್ ಮಣಿಕಾಂತ್ ಕರಿಬೇಕೇನ ಒಬ್ರೊಬ್ಬರ ಹೆಸರು ಬಸವರಾಜ್ ವಿನಾಯಕ್ ಇದ್ದಲ್ಲ ಹೋದೇನ ವಿನಾಯಕ್ ಜಾನ್ ಆಗಿದ್ದ ಬಿಟ್ಟ ನೋಡ್ರಿ ನಾವು ಕ್ಲಾಸ್ okay fine then okay if you understood the third step then we'll go for the fourth step ಇದು ಬರ್ಕೊಂಡಿರಲ್ಲ ಅವತ್ ಪ್ರೋಗ್ರಾಮ್ ಅಲ್ಗರಿದಮ್ ಅಳಿಸ್ಲಲ್ಲ ಅವತ್ ಬರ್ಕೋ ಅಂತ ಹೇಳಿದ್ದೆ ಬರ್ದಿದ್ರಲ್ಲ ಅವತ್ತು ಏನ್ ಬರೀತಿರೋ ಪ್ಲೀಸ್ ರಿಪ್ಲೈ ಬರ್ದಿರೋ ಬರಿಬೇಕು ಬರಿಬೇಕು ma'am. ಬರಿಬೇಕ ಹಾ ಬರ್ಕೋರಿ ಇವ್ 3 ಸ್ಟೆಪ್ಸ್ ಬರ್ಕೋರಿ ಬರಿಬೇಕಂದ್ರೆ ಬರ್ಕೋರಿ ನಾ ನೋಟ್ಸ್ ಫೋಟೋ ಹೊಡೆದು ಕಳ್ಸಿದ್ದೆ ಬರ್ದಿಲ್ಲ ಬರ್ದೀವ್ರಿ ಎಲ್ಲಾರಿ ಹಾ ರೀ ಮ್ಯಾಮ್ ಬರ್ದೀವ್ರಿ ಮ್ಯಾಮ್. ಬರ್ದಿರ್ಬೇಕು ಯಾಕಂದ್ರೆ ಅವತ್ತು ಕಳ್ಸಿದ್ದೆ ನಾ ಅಲ್ಗರಿದಮ್ ಎಲ್ಲಾ ಕಂಪ್ಲೀಟ್ ಆಗೈತ್ರಿ ಮೇಡಮ್ okay okay fine ಬರ್ದಿದ್ರೆ ಅಂದ್ರೆ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಹಿಯರ್ ಬಿಕಾಸ್ ವೇಸ್ಟ್ ಮಾಡೋದು ಬೇಡ ಟೈಮ್ okay ಥರ್ಡ್ ಸ್ಟೆಪ್ ಏನಾಯ್ತು ನಾವು ಲೆಸ್ ದನ್ ಕಂಡೀಷನ್ ಗ್ರೇಟರ್ ದನ್ ಕಂಡೀಷನ್ ಚೆಕ್ ಮಾಡಿದ್ವಿ ಓಕೆ ಗ್ರೇಟರ್ ದನ್ ಇತ್ತಂದ್ರೆ ಏನ್ ಮಾಡ್ತೀವಿ ಅದನ್ನ ಪ್ರಾಬ್ಲಮ್ ಅನ್ನ ಸ್ಟಾಪ್ ಮಾಡ್ಬಿಡ್ತೀವಿ ಓಕೆ ಸೊ ಗ್ರೇಟರ್ ದನ್ ಇತ್ತಂದ್ರೆ ಪ್ರಾಬ್ಲಮ್ ಅನ್ನ ಸ್ಟಾಪ್ ಮಾಡ್ಬಿಡ್ತೀವಿ ಗ್ರೇಟರ್ ದನ್ ಇದ್ದಿದ್ದಿಲ್ಲ ಅಂತಂದ್ರೆ ನಾವೆಲ್ಲಿ ಹೋಗ್ತೀವಿ ಈಗ ಫೋರ್ತ್ ಸ್ಟೆಪ್ ಓಕೆ ಸ್ಟೆಪ್ 4 ಏನದ ಅಂತಂದ್ರೆ compute x0 equal to x1 plus x2 divided by 2 and compute f0 equal to f of x0 okay so ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ ಅಗೇನ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ x0 equal to ಏನ್ ಮಾಡ್ತೀವಿ ನೀವು x1 plus x2 divided by 2 ಅಂದ್ರೆ ನೀವು ಸೆಕೆಂಡ್ ಸ್ಟೆಪ್ ನಾಗ ಏನ್ ಮಾಡ್ಕೋತೀರಿ ಫಸ್ಟ್ ಸ್ಟೆಪ್ ನಾಗ ಏನ್ ಮಾಡ್ಕೋತೀರಿ x1 x2 ಅಸಂಪ್ಷನ್ ಮಾಡ್ಕೊಂಡಿರ್ತೀರಿ ಎರಡು ವ್ಯಾಲ್ಯೂ ಓಕೆ ಸೊ ಆ ಎರಡು ವ್ಯಾಲ್ಯೂ x0 equal to x1 plus x2 divided by 2 ಮಾಡ್ಬೇಕಂದ್ರೆ ಅವ ಎರಡು ವ್ಯಾಲ್ಯೂನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕು ಓಕೆ ಸೊ ಡಿವೈಡೆಡ್ ಬೈ 2 ಮಾಡೋದ್ರಿಂದ ಏನ್ ವ್ಯಾಲ್ಯೂ ಬರ್ತದಲ್ಲ ಆ ವ್ಯಾಲ್ಯೂನ ಏನ್ ಮಾಡ್ಕೋಬೇಕು ನಾವು ಫಂಕ್ಷನ್ f0 ಒಳಗ ಹಾಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು x1 equal to minus of 2 x2 equal to 5 ತಗೊಂಡ್ರಿ ಅಂತ ತಿಳ್ಕೊಳ್ಳಿ ಓಕೆ ಸೊ ಇಲ್ಲಿ ಏನಾಗ್ತದೆ ನೀವು x0 equal to minus 2 plus 5 divided by 2 that is 3 divided by 2 is 1.5 correct 3 divided by 2 is 1.5 so ಇದು 1.5 ಏನದಲ್ಲ ನಾವು ಫಂಕ್ಷನ್ ಆಫ್ x0 ನ ಹಾಕೋಬೇಕು ಅಗೇನ್ ಫಂಕ್ಷನ್ ಆಫ್ x0 ಫಾರ್ಮುಲಾ ಅದ ನಿಮಗೆ ಆ ಫಾರ್ಮುಲಾ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದಾಗ ತಿಳಿತದೆ ಓಕೆ ಸೊ ಈಗ ಇದು ಏನ್ ಮಾಡ್ಬೇಕು x0 of 1.5 ಏನ್ ಮಾಡ್ಬೇಕಂತಂದ್ರೆ ಫಂಕ್ಷನ್ ಆಫ್ x0 ಒಳಗೆ ಹಾಕೊಂಡ್ರೆ ನಿಮ್ಗೆ ಏನ್ ಸಿಗ್ತದಿಲ್ಲ f0 ಸಿಗ್ತದೆ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಒನ್ ಇದು x0 ಏನ್ ಬರ್ತದಲ್ಲ ಅದನ್ನ ಫಂಕ್ಷನ್ ಫಾರ್ಮುಲಾ ಒಳಗ ಹಾಕೋಬೇಕು ಅಂತ ಹೇಳ್ತಾನೆ ಕ್ಲಿಯರ್ ಆಯ್ತಾ ಫೋರ್ತ್ ಸ್ಟೆಪ್ ಪ್ಲೀಸ್ Yes, ma'am. ಫೋರ್ತ್ ಸ್ಟೆಪ್ Yes, ma'am. others cleared everyone okay so then ಇದು ಕ್ಲಿಯರ್ ಆಯ್ತಂದ್ರೆ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಸ್ಟೆಪ್ 5
ಸೇಮ್ ಇದು ಹೆಂಗ್ ಮಾಡಾಕತ್ತೀರಲ್ಲ ಅಲ್ಗರಿದಮ್ ಸೇಮ್ ವೇನಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರ ಅಷ್ಟೇ. ಓಕೆ, ಸೇಮ್ ಇದು ಹೆಂಗ್ ಸ್ಟೆಪ್ಸ್ ಇದೆ, ಇದು ಸ್ಟೆಪ್ಸ್ ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮ್ ಪ್ರಾಬ್ಲಮ್ ಈಸಿಲಿ ಗೊತ್ತಾಗ್ತದೆ. ಅದಕ್ಕೆ ನಾ ಇದನ್ನ 1 2 3 ಟ್ರಿಪಲ್ಸ್ ರಿಪೀಟ್ ಮಾಡಿ ಅಂತ ಕೇಳಿಸಲಂಗ ಮತ್ತೆ ಅದನ್ನ ರಿಪೀಟ್ ಮಾಡಾತೀನಿ. ಥಿಂಗ್ ಇಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಲ್ಗರಿದಮ್ ಕ್ಲಿಯರ್ಲಿ. ಅಲ್ಗರಿದಮ್ ಕ್ಲಿಯರ್ ಆತಂದ್ರೆ ಪ್ರಾಬ್ಲಮ್ ನಿಮ್ಗೆ ಸೇಮ್ ಇದು ಹೆಂಗದ ಹಂಗ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ತೀರ. ಓಕೆ, ನೆಕ್ಸ್ಟ್ ಥಿಂಗ್ ಇಸ್ ಫಿಫ್ತ್ ಸ್ಟೆಪ್ ಇಸ್ ಇಲ್ಲಿ ನೋಡಿ ಇನ್ನೊಂದು ಇಲ್ಲಿ ಕಂಡೀಷನ್ ಇದೆ. ಓಕೆ, ಏನ್ ಕಂಡೀಷನ್ ಅಂದ್ರೆ ಇಫ್ x1 ಇಂಟು f1 ಇಂಟು f0 ಲೆಸ್ ದನ್ 0. ಓಕೆ, f1 ಇಂಟು f0 ಅಂದ್ರೆ ನಿಮ್ಗೆ ಫಸ್ಟ್ f1 ಎಲ್ಲಿ ಬರ್ತದೆ ಅಂತಂದ್ರೆ ನಿಮ್ಗೆ ಸ್ಟೆಪ್ 2 ಒಳಗ್ ಮಾಡಿರ್ತೀರಿ ಕಂಪ್ಯೂಟ್. ಓಕೆ, ಸ್ಟೆಪ್ 2 ಒಳಗೆ ಏನ್ ಮಾಡಿರ್ತೀರಿ f1 equal to f0 f of x1 ಮಾಡಿರ್ತೀರಿ. ಓಕೆ, ಈ f1 ಮತ್ತೆ ಈ f0 ಎರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಲೆಸ್ ದನ್ 0 ಬಂದು ಅಂತಂದ್ರೆ ಏನ್ ಮಾಡ್ತೀರಿ ನೀವು ಸೆಟ್ x2 equal to x0. ಅವಾಗ ಏನ್ ಮಾಡ್ಬೇಕು ಈಗ ನೀವು x2 ವ್ಯಾಲ್ಯೂನ ಚೇಂಜ್ ಮಾಡ್ಬೇಕು. ಇನಿಷಿಯಲೈಸೇಷನ್ ಏನ್ ಮಾಡ್ಕೊಂಡಿರ್ತೀರಿ x1 x2 ಮಾಡ್ಕೊಂಡು x1 equal to ಏನ್ ಮಾಡಿದ್ರಿ -2 ಮಾಡಿದ್ರಿ, x2 equal to 3 ಮಾಡಿದ್ರಿ. ಓಕೆ, x1 equal to -2 ತಗೊಂಡಿದ್ರಿ, x3 equal to 3 ತಗೊಂಡಿದ್ರಿ, 5 ತಗೊಂಡಿದ್ರಿ. ಓಕೆ, ಈ 5 ತಗೊಂಡಿದ್ರಿ. ಓಕೆ, ಸೊ ಅದು ಮಾಡ್ಕೊಂಡು x0 ಫೈಂಡ್ ಔಟ್ ಮಾಡಿದ್ರಿ, ಆಮೇಲೆ ಫಂಕ್ಷನ್ f0 ಫೈಂಡ್ ಔಟ್ ಮಾಡಿದ್ರಿ. ಈಗ ಥಿಂಗ್ ಇಸ್ ಇಲ್ಲಿ f1 ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಇಲ್ಲಿ f0 ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಇದು ಫಂಕ್ಷನ್ ಫಾರ್ಮುಲಾ ಅದ, ಅದ್ರ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ f1 ಇಂಟು f0. ಓಕೆ, f1 ಇಂಟು f0 ಮಾಡಿದಾಗ ನಿಮಗೆ ಲೆಸ್ ದನ್ 0 ಬಂತು ಅಂದ್ರೆ, ಓಕೆ f1 ಇಂಟು f0 ಮಾಡಿದಾಗ ಲೆಸ್ ದನ್ 0 ಬಂತು ಅಂದ್ರೆ ಏನ್ ಮಾಡ್ಬೇಕು ಈಗ ನಮ್ಗೆ ಇದು x0 ಏನ್ ಬಂದಿರ್ತದ ಅದನ್ನ ನಾವು ಈಗ ವ್ಯಾಲ್ಯೂ ಚೇಂಜ್ ಮಾಡ್ಬೇಕು. ಏನ್ ಬರ್ತದೆ ಈಗ ನಿಮ್ಗೆ x0 ಏನ್ ಬಂದಿದೆ 1.5. ಸೊ x2 becomes 1.5. ಸೊ ಈಗ ಏನ್ ಮಾಡ್ಬೇಕು ಸೆಟ್ x2 equal to x0 ಅಂದ್ರೆ x2 ಏನ್ ಮಾಡ್ಬೇಕು 1.5 ಗೆ ಸೆಟ್ ಮಾಡ್ಕೊಂಡು. ಯಾಕಂದ್ರೆ ನಮ್ಗೆ ಇಲ್ಲಿ x1 plus x2 divided by 2 ಮಾಡಿದಾಗ ಏನ್ ಬಂದಿದೆ 1.5. ಕ್ಲಿಯರ್ ಆತ? ಇದು ಇಫ್ ಕಂಡೀಷನ್ ಅದ. ಓಕೆ, ಇದು ಒಂದ್ ಸ್ಟೆಪ್ ಅದ. ಇಲ್ಲ ಎಲ್ಸ್ ಏನ್ ಮಾಡ್ತೀರಿ ಅಂತಂದ್ರೆ ಸೆಟ್ x1 equal to x0 and set f1 equal to f0. ಈ ಕಂಡೀಷನ್ ಫೇಲ್ ಆಗಿತ್ತು ಅಂದ್ರೆ ಲೆಸ್ ದನ್ 0 ಬಂದಾಗ ಏನ್ ಮಾಡ್ತೀರಿ ಡೈರೆಕ್ಟ್ಲಿ x2 equal to x0 ಸೆಟ್ ಮಾಡ್ಕೋತೀರಿ. ಇಲ್ಲ ಈಗ ಲೆಸ್ ದನ್ 0 ಬಂದಿಲ್ಲ, ನಿಮ್ಗೆ ಗ್ರೇಟರ್ ದನ್ 0 ಬಂದಿದೆ ಅಂದ್ರೆ ಏನ್ ಮಾಡ್ಕೋತೀರಿ ಇಲ್ಲಿ x1 ವ್ಯಾಲ್ಯೂ ಚೇಂಜ್ ಮಾಡ್ಬೇಕು. ಈಗ x1 ವ್ಯಾಲ್ಯೂ ಏನಾಗ್ತದೆ 1.5 ಆಗ್ತದೆ, x2 ವ್ಯಾಲ್ಯೂ ಹಂಗೆ ಕೂಡ್ತದೆ, x2 ವ್ಯಾಲ್ಯೂ ಇರ್ತದೆ 5 ಇರ್ತದೆ. ಓಕೆ, ಆಮೇಲೆ f1 ಇದು ವ್ಯಾಲ್ಯೂ ಮತ್ತೆ ಚೇಂಜ್ ಆಗ್ತದೆ. ಸೊ ಲೆಸ್ ದನ್ 0 ಬಂತಂದ್ರೆ ಇದನ್ನ ಸೆಟ್ ಮಾಡ್ಕೋತೀರಿ, ಗ್ರೇಟರ್ ದನ್ 0 ಬಂತಂದ್ರೆ ಇವೆರಡನ್ನ ಸೆಟ್ ಮಾಡ್ಕೋತೀವಿ. ದಟ್ ಈಸ್ ದ ಸ್ಟೆಪ್ 5. ಇದು ಯಾಕೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್. ಇದು ಬರೀ ನಿಮ್ಗೆ ಫಸ್ಟ್ ಇಟರೇಷನ್ ಅಷ್ಟೇ ಆಗ್ತದೆ, ಇನ್ನ ನಿಮ್ಗೆ ಸೊಲ್ಯೂಷನ್ ಬಂದಿಲ್ಲ. ನೆಕ್ಸ್ಟ್ ಇಟರೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಟರೇಷನ್ ಮಾಡ್ಕೋಕ ಇದು ಕಂಡೀಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಟರೇಷನ್ ಬರ್ತದೆ. ಈಗ ಹೆಂಗ್ ನೀವು ಫಾರ್ ಲೂಪ್ ಒಳಗ್ ಫಸ್ಟ್ ಇಟರೇಷನ್ ಒಳಗ್ ನಿಮಗೆ ಫಾರ್ ಲೂಪ್ ಒಳಗ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಮತ್ತೆ ಅದನ್ನ ರಿಪಿಟೇಷನ್ ಮಾಡ್ಕೊಂಡು ಹೋಗ್ತಿರಿಲ್ಲ, ಹಂಗಿಲ್ಲ ಈ ಫಾರ್ ಲೂಪ್ ಅದಂತ ತಿಳ್ಕೊಳ್ಳಿ. ಈ ಫಾರ್ ಲೂಪ್ ಒಳಗ್ ನಿಮ್ಗೆ ಆನ್ಸರ್ ಬರ್ಲಿಲ್ಲ ಅಂದ್ರೆ ಮತ್ತೆ ಇದನ್ನ ಸೆಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಟರೇಷನ್ ನಾವು ಫೈಂಡ್ ಔಟ್ ಮಾಡ್ಕೊತ ಹೋಗ್ತೀವಿ. ಓಕೆ, ಸೊ ಅಲ್ಲಿ ಏನಿದೆ ಕಂಡೀಷನ್ f1 ಇಂಟು f0 ಲೆಸ್ ದನ್ 0 ಬಂತಂದ್ರೆ ವಿ ಹ್ಯಾವ್ ಟು ಸೆಟ್ ದಿಸ್ 2. ಇಲ್ಲ ಇದು ಗ್ರೇಟರ್ ದನ್ ಬಂತಂದ್ರೆ ವಿ ಹ್ಯಾವ್ ಟು ಸೆಟ್ ದಿಸ್ 2 ಅಂತ ಹೇಳ್ತೇವೆ. ಓಕೆ, ಸೊ ಇದು ಸೆಟ್ ಮಾಡ್ಕೊಂಡ್ಮೇಲೆ ಮತ್ತೆ ಹಂಗೆ ಅದನ್ನ ರಿಪಿಟೇಷನ್ ಮಾಡ್ಕೊತ ಹೋಗ್ಬೇಕು until we get the answer. Fifth step clear ಆತ? Please reply everyone. Clear the fifth step? Yes, Yes, ma'am. ma'am. Others? Fast. I want reply from everyone. Fifth step ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಇಲ್ಲೇ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. Any doubts regarding the fifth step? No doubts? Okay, then we'll go for the step 6 here. Okay, so step 6 ಏನದ ನೋಡ್ರಿ. Sixth step is if absolute value of x2 minus x1 divided by x2 is less than error e, then root equal to
x1 plus x2 divided by 2, x1 plus x2 divided by 2, write the value of root, go to step 7, else go to step 4. Okay, just here ಇಲ್ಲಿ ಒಂದು ಕಂಡೀಷನ್ ಅದ ಏನಂತಂದ್ರೆ ಈಗ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ x2 minus x1 divided by 2 ಮಾಡಿದಾಗ ಓಕೆ ದಟ್ ಇಸ್ x2 minus x1 divided by x2 ಮಾಡಿದಾಗ ನಿಮಗೆ ವ್ಯಾಲ್ಯೂ ಲೆಸ್ ದನ್ ಎರರ್ ಇ ಅಂತಂದ್ರೆ ಏನು ನೀವು ಸ್ಟಾರ್ಟಿಂಗ್ ಸ್ಟಾಪಿಂಗ್ ಕ್ರೈಟೇರಿಯಾ ಇ ಮಾಡ್ಕೊಂಡಿರ್ ನೋಡ್ರಿ ಓಕೆ ಸ್ಟಾಪಿಂಗ್ ಕ್ರೈಟೇರಿಯಾ ಇ ಅಸಂಪ್ಷನ್ ಮಾಡ್ಕೊಂಡಿರ್ತೀರಿ ಸೊ ಇದು ಕಂಪ್ಯೂಟ್ ಮಾಡಿದಾಗ ಲೆಸ್ ದನ್ ಎರರ್ ಇ ಬಂತು ಅಂತಂದ್ರೆ ಓಕೆ ನೀವೇನ್ ಎರರ್ ಮಾಡ್ಕೊಂಡಿರ್ತಿಲ್ಲ ಅದನ್ನ ಇ ಬಂತು ಅಂದ್ರೆ ಮತ್ ನಾವೇನ್ ಮಾಡ್ಬೇಕು ಹಿಂದಿನ ಸ್ಟೆಪ್ x1 plus x2 divided by 2 ಮಾಡ್ಕೊಂಡು ರೂಟ್ ಫೈಂಡ್ ಔಟ್ ಮಾಡ್ಬೇಕು ಓಕೆ ಇಲ್ಲ ಎಷ್ಟ್ ಮಾಡ್ಕೊಂಡು ಆಮೇಲೆ ಸ್ಟೆಪ್ 7 ಅಂತ ಅಂದ್ರೆ ಎಂಡ್ ಮಾಡ್ಬಿಡ್ಬೇಕು ಓಕೆ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಮತ್ ಅಗೇನ್ ವಿ ಹ್ಯಾವ್ ಟು ರಿಪೀಟ್ ದ ಹೋಲ್ ಸ್ಟೆಪ್ 4 ಇಂದ ರಿಪೀಟ್ ಮಾಡ್ಕೊತ ಹೋಗ್ಬೇಕು ಸೊ ದ ಥಿಂಗ್ ಈಸ್ ಇದು ಯಾಕೆ ಸ್ಟೆಪ್ ಈ ಸ್ಟೆಪ್ ಎದಕ್ಕೂ ಅಂತಂದ್ರೆ ನಾವ್ ಯಾವಾಗ ಸ್ಟಾಪ್ ಮಾಡ್ಬೇಕು ಅಂತ ಹೇಳಂದ್ರ ನಮಗ ಈ ಎರರ್ ಏನ್ ನಾವ್ ವ್ಯಾಲ್ಯೂ ತಗೊಂಡಿರ್ತಿಲ್ಲ ಅದು ಲೆಸ್ ದನ್ ಬಂದಾಗ ಅಂದ್ರೆ ನಾವ್ ಕಂಪ್ಯೂಟ್ ಮಾಡಿದಾಗ ಲೆಸ್ ದನ್ ಎರರ್ ಬಂದಾಗ ನಾವ್ ಅದನ್ನ ಸ್ಟಾಪ್ ಮಾಡ್ತೀವಿ ಇಲ್ಲ ಅಂದ್ರ ಹಂಗೆ ಕಂಟಿನ್ಯೂಯೇಷನ್ ಮಾಡ್ಕೊತ ಹೋಗ್ತೀವಿ ಅಂಟಿಲ್ ಗೆಟ್ ದ ವ್ಯಾಲ್ಯೂ ಲೆಸ್ ದನ್ ಎರರ್ ಬಂದಾಗ ಅಷ್ಟೇ ನಾವು ವ್ಯಾಲ್ಯೂನ ಸ್ಟಾಪ್ ಮಾಡ್ತೀವಿ ಅಂದ್ರೆ ನಿಮ್ ಪ್ರಾಬ್ಲಮ್ ನ ಸ್ಟಾಪ್ ಮಾಡ್ತೀವಿ ಇಲ್ಲ ಅಂದ್ರೆ ಅದನ್ನ ಹಂಗ ಕಂಟಿನ್ಯೂಸ್ ಆಗಿ ಮಾಡ್ಕೊತ ಹೋಗ್ಬೇಕು ಸೊ ಅದ್ರ ಸಲಾಗಿ ಏನ್ ಹೇಳ್ತಾನವ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕರೆಯತಾನ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೆ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದಾಗ ಏನ್ ವ್ಯಾಲ್ಯೂ ಬರ್ತದಲ್ಲ ಅದಕ್ಕೆ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಾನ ಆ ಅಬ್ಸಲ್ಯೂಟ್ ವ್ಯಾಲ್ಯೂ ಲೆಸ್ ದನ್ ಎರರ್ ಬಂದಾಗ ಅಷ್ಟೇ ನಿಮ್ಗೆ ಅದು ಆನ್ಸರ್ ಸಿಕ್ಕಂಗ ಓಕೆ ಇಲ್ಲ ಅಂತಂದ್ರೆ ಅದನ್ನ ಮತ್ತೆ ಹಂಗ ಕಂಟಿನ್ಯೂಯೇಷನ್ ಮಾಡ್ಕೊತ ಹೋಗ್ಬೇಕು ದಟ್ ಈಸ್ ದ ಸ್ಟೆಪ್ 6 ಸ್ಟೆಪ್ 7 ಇಸ್ ಟು ಎಂಡ್ ಕ್ಲಿಯರ್ ಆಯ್ತಾ ಇದು ಸ್ಟೆಪ್ 6 ಕ್ಲಿಯರ್ ಆಯ್ತಾ ಪ್ಲೀಸ್ ರಿಪ್ಲೈ ಎವ್ರಿವನ್ ಸ್ಟೆಪ್ 6 ಕ್ಲಿಯರ್ ಆಯ್ತಾ Yes, ma'am. others step 6 clear आता है okay so fine then so we'll stop now ಈ ಅಲ್ಗಾರಿದಮ್ ನ ಇವತ್ತು ಇನ್ನೊಮ್ಮೆ ನೋಡ್ಕೋರಿ ನಿಮಗೆ ಇವತ್ತು ನಾಳೆ ಸಂಡೆ ಸುಟ್ಟಿ ಅದ ಇವತ್ತು ಇದನ್ನ ಇನ್ನೊಮ್ಮೆ ನೋಡ್ಕೋರಿ ನಿಮಗೆ ಪರ್ಫೆಕ್ಷನ್ ಆಗ್ತದ ಆಮೇಲೆ ಮಂಡೇ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಇವತ್ತು ಆಕ್ಚುಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಬಟ್ ಸ್ವಲ್ಪ ನನಗಿನ್ನ ತಿಳಿದಿಲ್ಲ ಅಂತ ಅದ್ರ ಸಲುವಾಗಿ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿದೆ ಪ್ಲೀಸ್ ಟೇಕ್ ಯುವರ್ ಟೈಮ್ ಪ್ಲೀಸ್ ಸ್ಟಡಿ ದ ಅಲ್ಗಾರಿದಮ್ ಪರ್ಫೆಕ್ಟ್ಲಿ ಈಗ ಹೇಳತ್ತೀನಿ ನಾನು ನಿಮ್ಗೆ ಅಲ್ಗಾರಿದಮ್ ಗೊತ್ತಾತಂದ್ರೆ ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಮಾಡ್ಬೋದು ಓಕೆ ಸೊ ಫೈನ್ ದೆನ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ದೆನ್ ವಿಲ್ ಎಂಡ್ ಹಿಯರ್ Okay, ma'am. ಏನಾತಪ್ಪಿ ಸಾಗರ ಅಸೈನ್ಮೆಂಟ್ ನಾಗ 5 ಮಾರ್ಕ್ಸ್ ಸೆಕೆಂಡ್ ಕ್ವೆಶ್ಚನ್ ಕೊಟ್ಟಿರಲ್ರಿ 5 ಮಾರ್ಕ್ಸ್ ಫಸ್ಟ್ ಅದೊಂದು ಬಿಟ್ಟು ಉಳಿದಿದ್ದು 32 ಬಿಟ್ ನಾಗ ರೆಪ್ರೆಸೆಂಟ್ ಮಾಡೋದಲ್ರಿ wait no 5 marks in the second question ನಾನು ಡಿಸ್ಕಸ್ ಮಾಡ್ತೀನಿ ಕ್ಲಾಸ್ ದಾಗ ಓಕೆ ಅದನ್ನ ಬಿಟ್ಟು ಉಳ್ಕಿದೆಲ್ಲ ಬರೀರಿ ಶೂರ್ ಮ್ಯಾಮ್ ಓಕೆ ಅದು ಒಂದು ಬಿಡ್ರಿ ಅದನ್ನ ಬಿಟ್ಟು ಉಳ್ಕಿದೆಲ್ಲ ಬರೀರಿ Okay, ma'am. so fine then we'll end here thank you have a nice day Thank